ನಮಸ್ಕಾರ ಎಲ್ರಿಗೂ, ಎಲ್ಲ ವಿಡಿಯೋ ಸ್ಟೂಡೆಂಟ್ಸ್ಗೂ, ಅಕ್ಕ ತಂಗಿರಾಗಿರ್ಬೋದು, ಅಣ್ಣ ತಮ್ಮಂದಿರಾಗಿರ್ಬೋದು, ಎಲ್ರಿಗೂ ನಮಸ್ಕಾರ. ಏನಪ್ಪ ಇವತ್ತು ವಿಷಯ ಅಂದ್ರೆ OEC PEC ಇನ್ನೂ ಯಾರ್ಯಾರು ಕಂಪ್ಲೀಟ್ ಆಗಿಲ್ಲ ಬ್ರೋ, ನಂದು ಎಷ್ಟೇ ವಿಡಿಯೋಸ್ಗಳು ನೋಡಿದ್ರು ಪ್ರೋಗ್ರೆಸ್ ಆಗ್ತಾ ಇಲ್ಲ. 100% ಕಂಪ್ಲೀಟ್ ಆಗಿಲ್ಲ. 98% ಆಗಿದ್ರು ಕೂಡ 100% ಅಂತ ಪ್ರೋಗ್ರೆಸ್ ತಗೊಂತ ಇಲ್ಲ. ಅದಾದ್ಮೇಲೆ ಸ್ಲಾಟ್ ಬುಕ್ಕಿಂಗ್ ಯಾವಾಗ, ಎಕ್ಸಾಮ್ಸ್ ಯಾವಾಗ, ಇದೆಲ್ಲ ಕೇಳ್ತಿದ್ರಿ ಅಲ್ಲ ಕಮೆಂಟ್ ಸೆಕ್ಷನ್ ಅಲ್ಲಿ. ಸೊ ಎಲ್ರಿಗೂ ಕೂಡ ಈ ವಿಡಿಯೋ ಓಕೆನಾ. ಇಲ್ಲಿ ಮೈ ಅಪ್ಲಿಕೇಶನ್, ಇಲ್ಲಿ ಮೈ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿದ್ದೀನಿ ನೋಡಿ. ಇಲ್ಲಿ ವಿತಿನ್ 5 days ಅಲ್ಲಿ ನಾನು ಇಷ್ಟು ಕೂಡ ಕಂಪ್ಲೀಟ್ ಮಾಡಿದ್ದೀನಿ. ಅದಾದ್ಮೇಲೆ ನನಗೆ ಕ್ವಶನ್ಸ್ಗಳು ಏನು ಅಂದ್ರೆ ಕಮೆಂಟ್ಗಳಲ್ಲಿ ಬ್ರೋ ಕ್ವಿಜ್ ಕಂಪಲ್ಸರಿ ಮಾಡಲೇಬೇಕಾ, ಅದಾದ್ಮೇಲೆ ವಿಡಿಯೋಸ್ಗಳು ನೋಡಿದ್ರು ಕೂಡ ಕ್ವಿಜ್ ನಂಗೆ ಬರ್ತಾ ಇಲ್ಲ ಅಂತ ಕೇಳಿದ್ರಿ ಅಲ್ಲ. ಇಲ್ಲಿ ನೋಡಿ, ಇಲ್ಲಿ ವಿಡಿಯೋ ಕಂಪ್ಲೀಟ್ ಆಗಿರೋದಕ್ಕೆ ನನಗೆ ಇಲ್ಲಿ ಕ್ವಿಜ್ ಬಂದಿರೋದು. ಈ ಕ್ವಿಜ್ ಎಲ್ಲ ಕಂಪ್ಲೀಟ್ಲಿ ನಾನು ಕಂಪ್ಲೀಟ್ ಮಾಡಿದ್ದೀನಿ ಆಲ್ರೆಡಿ. 1 hour ಟೈಮ್ ಇರುತ್ತೆ, 25 ಕ್ವಶನ್ಸ್ ಇರುತ್ತೆ ಅಂತ ನಾನು ಹಳೆ ವಿಡಿಯೋದೆಲ್ಲ ಹೇಳಿದ್ದೆ. ಆಮೇಲೆ ಎಷ್ಟು ಬೇಗ ಕಂಪ್ಲೀಟ್ ಮಾಡಬೇಕು ಅಂತಾನು ಒಂದ್ಸತಿ ಆ ವಿಡಿಯೋದಲ್ಲಿ ಕಂಪ್ಲೀಟ್ಲಿ ಹಾಕಿದ್ದೀನಿ, ಹಳೆ ವಿಡಿಯೋದಲ್ಲಿ ಓಕೆನಾ. ಅಷ್ಟು ಹೋಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಮೈ ಅಪ್ಲಿಕೇಶನ್ಸ್ ಬನ್ನಿ. ಮೈ ಅಪ್ಲಿಕೇಶನ್ ಏನಕ್ಕೆ ಅಂದ್ರೆ ನೋಡಿ, ಇಲ್ಲಿ ನಮಗೆ ಸ್ಲಾಟ್ ಬುಕ್ಕಿಂಗ್ ಮತ್ತೆ ಎಕ್ಸಾಮ್ ಯಾವಾಗ ಅಂತ ಕೇಳಿದ್ರಲ್ಲ. ನೋಡಿ, ಕಂಪ್ಲೀಟ್ಲಿ ಸರ್ಕ್ಯುಲರ್ ಬಿಟ್ಟಿದ್ದಾರೆ ವಿಡಿಯೋ ಕಡೆಯಿಂದ. ಆದಷ್ಟು ಬೇಗ ನಿಮ್ಮ ಇಲ್ಲಿ ಪ್ರೊಫೈಲ್ ವೆರಿಫಿಕೇಶನ್ ಮತ್ತೆ USN ಕರೆಕ್ಷನ್ ಇದೆ ಅಲ್ಲ, ಇಲ್ಲಿ ಕಂಪ್ಲೀಟ್ಲಿ ಆದಷ್ಟು ಬೇಗ ನಿಮ್ಮ USN ಅಪ್ಲಿಕೇಶನ್ಗೆ ಹಾಕಿ ಸಬ್ಮಿಟ್ ಮಾಡಿಕೊಂಡು ID ತಗೊಳ್ಳಿ. ID ಬರುತ್ತೆ, ಅಪ್ಲಿಕೇಶನ್ ID. ಅದಾದ್ಮೇಲೆ USN ಕರೆಕ್ಟಾಗಿ ಹಾಕಿಲ್ಲ ಅಂದ್ರೆ ಬ್ಯಾಕ್ಲಾಗ್ ಅಂತ ಕನ್ಸಿಡರ್ ಮಾಡ್ತಾರೆ ನಿಮ್ಮನ್ನ. ಆಮೇಲೆ ಸ್ಲಾಟ್ ಬುಕ್ಕಿಂಗ್ ಯಾವಾಗ ಅಂದ್ರೆ ನಾಳೆಯಿಂದ ಓಪನ್ ಆಗುತ್ತೆ. ಆಮೇಲೆ ಬ್ರೋ ಎಡಿಟ್ ಆಪ್ಷನ್ ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂತ ಕೇಳಿದ್ರೆ ನೋಡಿ ಬ್ರೋ, ಇವತ್ತು ಸಾಯಂಕಾಲ ಅಂದ್ರೆ 7ನೇ ತಾರೀಕು, ಮೇ 7ನೇ ತಾರೀಕು 12 ಗಂಟೆ ಲಾಸ್ಟು. ಅದಾದ್ಮೇಲೆ ಇಲ್ಲಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಹಾಕಿದಾರಲ್ವಾ, ಇಲ್ಲಿ 5ನೇದು. ಇನ್ ಕೇಸ್ ಆಫ್ ನೀವು ಯಾರ ಸ್ಲಾಟ್ ಬುಕ್ಕಿಂಗ್ ಮಾಡ್ಕೊಂಡಿಲ್ಲ ಅಂದ್ರೆ ನಿಮ್ನ ಬ್ಯಾಕ್ಲಾಗ್ ಅಂತ ಟ್ರೀಟ್ ಮಾಡ್ತಾರೆ ಓಕೆನಾ. ಸ್ಲಾಟ್ ಬುಕ್ಕಿಂಗ್ ಓಪನ್ ಆಗೋದು ನಾಳೆಯಿಂದ. ಅದಾದ್ಮೇಲೆ ಬ್ರೋ ನಂದು 5th ಸೆಮ್ 6th ಸೆಮ್ದು ಬ್ಯಾಕ್ಲಾಗ್ ಇದೆ ಅಂತ ಯಾರ ಇದ್ರೆ ಬ್ರೋ, ನಿಮ್ಗೆ ಎಕ್ಸಾಮ್ ಫೀಸ್ ಕಟ್ಟೋದಕ್ಕೆ 9ನೇ ತಾರೀಕಿಂದ ಮತ್ತೆ 13ನೇ ತಾರೀಕುವರೆಗೂ ಟೈಮ್ ಇದೆ. 5th ಸೆಮ್ 6th ಸೆಮ್ ಮಾತ್ರ ಕೊಟ್ಟಿರೋದು, ಇನ್ನು 3rd ಸೆಮ್ 4th ಸೆಮ್ ಕೊಟ್ಟಿಲ್ಲ. ಇವಾಗ ನಾವು ಕಟ್ಟಿರೋದು ಬರೀ 7th ಸೆಮ್ 8th ಸೆಮ್ ಮಾತ್ರ, ಇನ್ ಕೇಸ್ ಆಫ್ ಬ್ಯಾಕ್ಲಾಗ್ ಇರೋರು ಓಕೆನಾ. ಈಗ 3rd ಸೆಮ್ 4th ಸೆಮ್ ಇನ್ನೊಂದು ವೀಕಲ್ಲಿ ಬಿಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಆದಷ್ಟು ಬೇಗ ಬಿಡ್ಲಿ, ಎಲ್ಲರೂ ಕಂಪ್ಲೀಟ್ ಮಾಡ್ಕೊಂಡು ಈ ಇಂದ ಆಚೆ ಬಂದ್ರೆ ಸಾಕಪ್ಪ, ಒಂದ್ ಒಳ್ಳೆ ಕೆಲಸ ತಗೊಂಡ್ರೆ ಸಾಕಪ್ಪ ಅಂತ ಕಾಯ್ತಾ ಇದ್ದೀನಿ. ನಾನು ಕೂಡ, ನಮ್ಮ ಫ್ರೆಂಡ್ಸಿಗೂ ಕೂಡ, ನೀವು ಕೂಡ ಕಾಯ್ತಾ ಇದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ ಓಕೆನಾ. ಆದಷ್ಟು ಬೇಗ OEC PEC ಕಂಪ್ಲೀಟ್ ಮಾಡಿಕೊಂಡು, ಇನ್ ಕೇಸ್ ಆಫ್ ಆಗಿಲ್ಲ, ನನ್ನ ಕೈಲಿ ಮಾಡಕ್ ಆಗಿಲ್ಲ ಅಂದ್ರೆ ನನ್ನ ಹಳೆ ವಿಡಿಯೋ ಇದೆ, ಆದಷ್ಟು ಬೇಗ ಅದನ್ನ ನೋಡ್ಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳಿ ಓಕೆನಾ. ಎಷ್ಟೋ ಇಲ್ಲಿ ಮೈ ಅಪ್ಲಿಕೇಶನ್ ಬಂದ್ಮೇಲೆ ಇಲ್ಲಿ ಎಡಿಟ್ ಆಪ್ಷನ್ ಇದೆ ಗೊತ್ತಾ. ಎಡಿಟ್ ಆಪ್ಷನ್ ಅಲ್ಲಿ ಕಂಪ್ಲೀಟ್ಲಿ ನೀವು USN ಹಾಕಿ, ಮತ್ತೆ ಇದರಲ್ಲಿ ಇನ್ ಕೇಸ್ ಆಫ್ ಬ್ರೋ ನಮಗೆ ಮಾಡಕ್ ಬಂದಿಲ್ಲ ಹಂಗೆ ಹಿಂಗೆ ಅಂದ್ರೆ ChatGPT-ನ ತಗೊಳ್ಳಿ. ನಾನೀಗ ಪ್ರೆಸೆಂಟ್ ತೋರ್ಸೋದಕ್ಕಾಗಲ್ಲ ಓಕೆನಾ. ನೆಕ್ಸ್ಟ್ ಎಕ್ಸಾಮ್ ಅಪ್ಲಿಕೇಶನ್ ಅಂದ್ರೆ ಸ್ಲಾಟ್ ಓಪನಿಂಗ್ ಬಂದು ನಾಳೆಯಿಂದ ಎಕ್ಸಾಮ್ ಅಪ್ಲಿಕೇಶನ್ ಇಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ನಾಳೆಯಿಂದ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಮತ್ತೆ ಸರ್ಟಿಫಿಕೇಟ್ ಹೆಂಗ್ ಬರುತ್ತೆ ಅಂದ್ರೆ ನಿಮಗೆ OEC PEC ಅಂದ್ರೆ 2 ಎಕ್ಸಾಮ್ ಕಂಪ್ಲೀಟ್ಲಿ ನೀವು ಅಟೆಂಡ್ ಮಾಡಿದಾಗ ಆನ್ಲೈನ್ ಇರೋದು ಎಕ್ಸಾಮು ಕಂಪ್ಲೀಟ್ಲಿ. ಅಕ್ಕಪಕ್ಕ ಅವ್ರದ್ದು ಯಾರು ಲ್ಯಾಪ್ಟಾಪ್ ಇದ್ರೆ ಬೇಗ ಇಸ್ಕೊಂಡು ಎಕ್ಸಾಮ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇನ್ಸ್ಟ್ರಕ್ಷನ್ಸ್ ಎಲ್ಲ ಇದ್ರಲ್ಲೇ ಇದೆ ಏನೇನು ಅಂತ ಓಕೆನಾ. ಇಲ್ಲೇ ನೋಡಿ, ಟೆಕ್ನಿಕಲ್ ರಿಕ್ವೈರ್ಮೆಂಟ್ಸ್ ಅಂಡ್ ಎನ್ವೈರನ್ಮೆಂಟ್ ಅಂತ ಕಂಪ್ಲೀಟ್ಲಿ ಇದೆ. ಇಲ್ಲಿ ನೋಡಿ ಏನೇನು ರೂಲ್ಸ್ ತಗೊಂಡ್ಬಂದಿದ್ದಾರೆ ಅಂತ ಎಲ್ಲ ನೋಡ್ಕೊಳ್ಳಿ ಓಕೆನಾ. ನೆಕ್ಸ್ಟ್ ಅದಾದ್ಮೇಲೆ ಕಂಪ್ಲೀಟ್ಲಿ ಮುಗಿಸ್ಕೊಳ್ಳಿ. ಸರ್ಟಿಫಿಕೇಟ್ ಯಾವಾಗ ಅಂದ್ರೆ 2 ಎಕ್ಸಾಮ್ ಕಂಪ್ಲೀಟ್ ಆದ್ಮೇಲೆ ನಿಮ್ಗೆ ಸರ್ಟಿಫಿಕೇಟ್ ಅಂತ ಇಲ್ಲಿ ಬರುತ್ತೆ, ಅದು ನಿಮ್ಗೆ 8 ಸೆಮ್ ರಿಸಲ್ಟ್ ಓಕೆನಾ. ನೆಕ್ಸ್ಟ್ ಅಪ್ಲಿಕೇಶನ್ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಆದಷ್ಟು ಬೇಗ ಅಪ್ಲಿಕೇಶನ್ ನ ಸಬ್ಮಿಟ್ ಮಾಡಿ, ಇಲ್ಲ ಅಂದ್ರೆ ನೀವು ಎಕ್ಸಾಮ್ ನ ಬರೆಯೋದಕ್ಕಾಗಲ್ಲ ಓಕೆನಾ. ಅಪ್ಲಿಕೇಶನ್ ಸಬ್ಮಿಟ್ ಆದ್ಮೇಲೆ ID ಬರುತ್ತೆ, ID ತಗೊಳ್ಳಿ ಅಷ್ಟೇ. ಆಲ್ರೆಡಿ ನನಗೆ ID ಬಂದಿದೆ. ಸೊ ಆದಷ್ಟು ಬೇಗ ನೀವು ತಗೊಳ್ಳಿ ಮೈ ಫ್ರೆಂಡ್ಸ್. ಅಂಡ್ ಓಕೆ, ಟಾಟಾ ಬಾಯ್, ಹ್ಯಾವ್ ಎ ನೈಸ್ ಡೇ ಗೈಸ್.